8 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದತ್ತ ತಲೆನೂ ಹಾಕೋದಿಲ್ಲ, ಕೇರಳ ಹೊರಟಾಗ್ತಾರೆ. ಕರೆಕ್ಟಾಗಿ ನಂಜುಂಡಿ ಕಲ್ಯಾಣ 15ನೇ ವಾರ ಆಗಿಬಿಡಲಿ, ಆಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಮಾಡೋಣ. ನಿರ್ದೇಶಕರ ವಿರುದ್ಧ ಗರಂ ಆಗ್ತಾರೆ. ಆಗ ಅದು ಬಹಳ ಚರ್ಚೆ ಆಗುತ್ತೆ. AR ರೆಹಮಾನ್ ಅವರು ವಿಜಯಾನಂದ್ ಅವ್ರ ಹತ್ರ ಸಹಾಯಕರಾಗಿ ಕೆಲಸ ಮಾಡಿದಂಥವ್ರು. ಇನ್ಸ್ಪೆಕ್ಟರ್ ಜೊತೆಗೆ ಕಾಮಿಡಿ ರೋಲ್ ಅಂತೆ. ಮೊದಲನೇ ಬಾರಿ ಹಂಸಲೇಖ ಅವರು ಅಣ್ಣವರ ಕ್ಯಾಂಪ್ಗೆ ಎಂಟ್ರಿ ಆಗ್ತಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮೊದಲ 3 ಸಿನಿಮಾಗಳು ಅತ್ಯದ್ಭುತ ಯಶಸ್ಸನ್ನು ಕಂಡಿರುತ್ತೆ. ಅದಾದ ನಂತರ 4ನೇ ಸಿನಿಮಾ ಆಯ್ಕೆ ಮಾಡ್ಕೋಬೇಕಾದ್ರೆ ಪಾರ್ವತಮ್ಮನವರು ಮತ್ತು ಅಣ್ಣವರು ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಮಾಡೋಣ. ಮೊದಲನೇ ಸಿನಿಮಾ ಆನಂದ್, ಫುಲ್ಲು ಕಾಲೇಜ್ ಯೂತ್ ಸ್ಟೋರಿ. 2ನೇ ಸಿನಿಮಾ ರಥಸಪ್ತಮಿ, ಮಧ್ಯಮ ವರ್ಗದ ಹುಡುಗನ ಪಾತ್ರ ಮತ್ತು ಆ ಸಿನಿಮಾದಲ್ಲಿ ಕಾಲೇಜ್ ಹುಡುಗನ ಪಾತ್ರವನ್ನು ಮಾಡಿರ್ತಾರೆ ಮತ್ತು ಅವರು ಒಬ್ಬ ಮ್ಯೂಸಿಷಿಯನ್ ಆಗೂ ಕೂಡ ಶಿವಣ್ಣ ಅದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇನ್ನು 3ನೇ ಸಿನಿಮಾ ಮನಮೆಚ್ಚಿದ ಹುಡುಗಿ ಅಂತೂ ಟೋಟಲ್ ಡಿಫ್ರೆಂಟ್. ಅದು ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಿನಿಮಾ. ಆ 3 ಸಿನಿಮಾದಲ್ಲೂ ಶಿವಣ್ಣ ಅತ್ಯದ್ಭುತ ಅಭಿನಯವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದುಬಿಡ್ತಾರೆ. ಆ 3 ಸಿನಿಮಾಗಳು ಕೂಡ ಸಿಲ್ವರ್ ಜುಬ್ಲಿ. ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಪ್ರದರ್ಶನ, ಹಲವು ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನ. ಹೀಗಾಗಿ ಅವರಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಟೈಟ್ಲು ಕೂಡ ಬರುತ್ತೆ. ಯಾವಾಗ ಈ 3 ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣ್ತೋ, 4ನೇ ಸಿನಿಮಾನೂ ಕೂಡ ಬೇರೆ ಥರ ಒಂದು ಸಿನಿಮಾ ಮಾಡೋಣ, ಪೌರಾಣಿಕ ಸಿನಿಮಾ ಮಾಡೋಣ ಅಂಥೇಳಿ ಅಣ್ಣವ್ರ ಮನಸ್ಸಿಗೆ ಬರುತ್ತೆ. ಅಣ್ಣವ್ರ ಮನಸ್ಸಿಗೆ ಬರೋದೇನೆಂದರೆ, ನನ್ನ ಮೊದಲನೇ ಸಿನಿಮಾ ಬೇಡರ ಕಣ್ಣಪ್ಪ, ಅದೇ ಕಥೆಯಲ್ಲಿ ಶಿವು ಕೂಡ ಮಾಡಬೇಕು, ಶಿವು ಯಾವ ರೀತಿ ಮಾಡ್ತಾನೆ ಅನ್ನೋದನ್ನು ನೋಡಬೇಕು, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಣ್ಣವರೇ ಅದಕ್ಕೆ ಐಡಿಯಾ ಕೊಡ್ತಾರಂತೆ. ಆಗ 4ನೇ ಸಿನಿಮಾವಾಗಿ ಶಿವ ಮೆಚ್ಚಿದ ಕಣ್ಣಪ್ಪ ಶುರುವಾಗತ್ತೆ. ಶಿವ ಮೆಚ್ಚಿದ ಕಣ್ಣಪ್ಪ ಶೂಟಿಂಗ್ ಶುರು ಆಗುವಾಗಲೇ ಅಭಿಮಾನಿಗಳಲ್ಲಿ ಒಂದು ರೀತಿ ಏನೋ ಒಂದು ಕಾತರ ಮತ್ತು ಅನುಮಾನ, ಶಿವಣ್ಣ ಪೌರಾಣಿಕ ಸಿನಿಮಾಗೆ ಅಡ್ಜಸ್ಟ್ ಆಗ್ತಾರಾ? ಈಗ ತಾನೇ ಎಂಟ್ರಿ ಆಗಿದ್ದಾರೆ, ಇನ್ನೂ ಚಿಕ್ಕ ವಯಸ್ಸು. ಅಣ್ಣವ್ರದ್ದಾದರೆ ಆ ಕಾಲ ಬೇರೆ, ಆ ಕಾಲಘಟ್ಟನೇ ಬೇರೆ ಥರ ಇತ್ತು. ಆದರೆ ಈಗ ಶಿವಣ್ಣನಿಗೆ ಈ ಸ್ಟೋರಿ ಸೆಟ್ ಆಗುತ್ತಾ ಅಂತ ಬೇರೆ ಅಭಿಮಾನಿಗಳು ಯೋಚನೆ. ಮತ್ತು ಆ ಸಿನಿಮಾದಲ್ಲಿ ಅಣ್ಣವರು ಶಿವನಾಗಿ ಪಾರ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ಒಂಥರ ಸಮಾಧಾನ. ಬಿಡು, ಇದರಲ್ಲಿ ಅಣ್ಣವರು ಮಾಡ್ತಾಯಿದ್ದಾರೆ, ಶಿವಣ್ಣ ಮಾಡ್ತಾಯಿದ್ದಾರೆ, ಸಿನಿಮಾ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಒಂದು ನಂಬಿಕೆ. ಶಿವ ಮೆಚ್ಚಿದ ಕಣ್ಣಪ್ಪ ರಿಲೀಸ್ ಆಗುತ್ತೆ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಆದರೆ ಯಾಕೋ ಪ್ರೇಕ್ಷಕರು ಶಿವಣ್ಣನ ಆ ಪಾತ್ರದಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಸಿನಿಮಾ ಅಂದ್ಕೊಂಡಷ್ಟು ಯಶಸ್ವಿ ಆಗೋದಿಲ್ಲ. 50 ದಿನಗಳಿಗಷ್ಟೇ ಸೀಮಿತವಾಗುತ್ತೆ. ಆ್ಯಾವ್ರೇಜ್ ಸಿನಿಮಾ ಅಂತ ಅನ್ನಿಸ್ಕೊಬಿಡುತ್ತೆ. ಆಗ ಎಲ್ರಿಗೂ ಬೇಸರ, ಅಣ್ಣವರ ಫ್ಯಾಮಿಲಿಗೂ ಬೇಸರವಾಗುತ್ತೆ, ಅಭಿಮಾನಿಗಳಿಗೂ ಬೇಸರ ಆಗುತ್ತೆ. ಯಾಕಂದರೆ ಮೊದಲ 3 ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಂಡಿತ್ತು. 4ನೇ ಸಿನಿಮಾ ಕೂಡ ಅದೇ ರೀತಿ ಹೋಗಬೇಕಾಗಿತ್ತು, ಹೋಗ್ಲಿಲ್ವಲ್ಲ ಅನ್ನೋ ಒಂದು ಬೇಸರ. ಅದಾದ ನಂತರ 5ನೇ ಸಿನಿಮಾ ಸಂಯುಕ್ತ, ಅದು ಕೂಡ ಶಿವಣ್ಣನಿಗೆ ಡಿಫ್ರೆಂಟ್ ರೋಲ್ ಅಂತಲೇ ಹೇಳ್ಬೋದು. ಅದರಲ್ಲಿ ಅವರು ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಅದು ಹಾರರ್ ಶೇಡ್ ಇದ್ದಂತಹ ಸಿನಿಮಾ. ಆ ಸಿನಿಮಾ ಕೂಡ ಗಲ್ಲಾಪೆಟ್ಟಿಗೆನಲ್ಲಿ ಅದ್ಭುತ ಯಶಸ್ಸನ್ನು ಕಾಣುತ್ತೆ. ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಪ್ರದರ್ಶನ. 4ನೇ ಸಿನಿಮಾ ಆ್ಯಾವ್ರೇಜ್ ಆದರೂ 5ನೇ ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಅದಾದ ನಂತರ 6ನೇ ಸಿನಿಮಾವಾಗಿ ರಣರಂಗವನ್ನು ಆಯ್ಕೆ ಮಾಡ್ಕೋತಾರೆ. ಅದು ಸಂಪೂರ್ಣ ಆ್ಯಕ್ಷನ್ ಮೂವಿ ಮತ್ತು ಆ ಸಿನಿಮಾದ ನಿರ್ದೇಶಕರು ಹಿರಿಯ ನಿರ್ದೇಶಕ ವಿ ಸೋಮಶೇಖರ್. ಅಣ್ಣವರ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥವರು. ಅವರು ಶಿವಣ್ಣನಿಗೆ ಡೈರೆಕ್ಷನ್ ಮಾಡ್ತಿರ್ತಾರೆ ಮತ್ತು ಆ ಸಿನಿಮಾಗೆ ಮೊದಲನೇ ಬಾರಿ ಹಂಸಲೇಖ ಅವರು ಅಣ್ಣವರ ಕ್ಯಾಂಪ್ಗೆ ಎಂಟ್ರಿ ಆಗ್ತಾರೆ. ಅದು ಕೂಡ ಆಗ ಸಾಕಷ್ಟು ಚರ್ಚೆ ಆದಂಥ ವಿಚಾರ. ರಣರಂಗ ಮೇಲೆ ಸಾಕಷ್ಟು ನಿರೀಕ್ಷೆ. ಒಂದು ಕಡೆ ಹಂಸಲೇಖ ಅವರು ಮ್ಯೂಸಿಕ್ಕು ಮತ್ತು ಸಾಹಿತ್ಯ ಜೊತೆಗೆ ಸಂಭಾಷಣೆಯನ್ನು ಕೂಡ ಅವರೇ ಬರೆದಿದ್ದಾರೆ. ವಿ ಸೋಮಶೇಖರ್ ಅನ್ನೋ ಹಿರಿಯ ನಿರ್ದೇಶಕ ಶಿವಣ್ಣನಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಮತ್ತು ಅದು ವಜ್ರೇಶ್ವರಿ ಕಂಬೈನ್ಸ್ನ ಮೊದಲ ಸಿನಿಮಾಸ್ಕೋಪ್ ಸಿನಿಮಾ. ಈ ಎಲ್ಲ ಕಾರಣಗಳಿಂದ ರಣರಂಗ ಬಹಳನೇ ಕುತೂಹಲನ ಹುಟ್ಟಿಸಿರುತ್ತೆ. ಆ ಸಿನಿಮಾ ರಿಲೀಸ್ ಆದಮೇಲೆ ಅತ್ಯದ್ಭುತ ಓಪನಿಂಗ್ ಪಡೆಯುತ್ತೆ. ಆ ಸಿನಿಮಾ ಕೂಡ ಅದ್ಭುತ ಯಶಸ್ಸನ್ನು ಕಾಣುತ್ತೆ. 50 ದಿನಗಳ ಕಾಲ ಮಾತ್ರ ಕರ್ನಾಟಕದಾದ್ಯಂತ ಜನಸಾಗರ, ಎಲ್ಲ ಕಡೆನೂ ಹೌಸ್ಫುಲ್. ಟಿಕೆಟ್ ಸಿಗದೇನೆ ನಮಗೆ ಮ್ಯಾಟ್ನಿ ಸಿಕ್ಕರೆ ಸಾಕು, ಫಸ್ಟ್ ಶೋ ಸಿಕ್ಕರೆ ಸಾಕು, ಆ ರೀತಿ ರಣರಂಗ ಸಿನಿಮಾವನ್ನು ಪೈಪೋಟಿ ಮೇಲೆ ವೀಕ್ಷಣೆ ಮಾಡ್ತಾರೆ ಅಭಿಮಾನಿಗಳು. ಮತ್ತು ಆ ಸಿನಿಮಾದ ಹಾಡುಗಳಂತೂ ಅತ್ಯದ್ಭುತವಾಗಿರುತ್ತೆ. ಶಿವಣ್ಣ ಮತ್ತು ಸುಧಾರಾಣಿಯವರ ಜೋಡಿ ಮತ್ತೊಮ್ಮೆ ಮೋಡಿ ಮಾಡುತ್ತೆ. ವಿ ಸೋಮಶೇಖರ್, ಹಂಸಲೇಖ, ಶಿವಣ್ಣನ ಕಾಂಬಿನೇಷನ್ ಸೂಪರ್ ಹಿಟ್ ಆಗುತ್ತೆ. ಅದಾದಮೇಲೆ 7ನೇ ಸಿನಿಮಾ ಆಯ್ಕೆ ಮಾಡ್ಕೋಬೇಕು. ಅದು ಕೂಡ ಡಿಫ್ರೆಂಟಾಗೇ ಇರಬೇಕು. ಎಲ್ಲ ರೀತಿಯ ಪಾತ್ರವನ್ನು ಮಾಡಿಸೋಣ ಶಿವಣ್ಣನ ಕೈಲಿ. ಇದರಲ್ಲಿ ಕಂಪ್ಲೀಟ್ ಕಾಮಿಡಿ ಆಗಿ ತೋರಿಸ್ಬೋಣ ಅಂಥೇಳಿ ಇನ್ಸ್ಪೆಕ್ಟರ್ ವಿಕ್ರಮ್ ಆಯ್ಕೆ ಮಾಡ್ಕೋತಾರೆ. ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾದ ನಿರ್ದೇಶಕರು ದಿನೇಶ್ ಬಾಬು. ಅವರು ಸುಪ್ರಭಾತ ಮತ್ತು ಹೆಂಡತಿಗೆ ಹೇಳ್ಬೇಡಿ ಈ ಸಿನಿಮಾನ ಸಕ್ಸಸ್ ಮಾಡಿರ್ತಾರೆ. ಒಳ್ಳೆ ಡೈರೆಕ್ಟರ್ ಮತ್ತು ಒಳ್ಳೆ ಕ್ಯಾಮ್ರಾಮ್ಯಾನ್ ಅಂತ ಹೆಸರು ಮಾಡಿರ್ತಾರೆ. ಹೀಗಾಗಿ ದೊಡ್ಡ ಮನೆಯಿಂದ ಅವರಿಗೆ ಆಫರ್ ಬರುತ್ತೆ, ನೀವೇ ಡೈರೆಕ್ಷನ್ ಮಾಡಿ ಒಂದು ಕತೆ ಬರೀರಿ ಅಂತೇಳಿ ಇನ್ಸ್ಪೆಕ್ಟರ್ ವಿಕ್ರಮ್ ಜವಾಬ್ದಾರಿಯನ್ನು ದಿನೇಶ್ ಬಾಬು ಅವ್ರು ಕೊಡ್ತಾರೆ. ಆಗಲೂ ಕೂಡ ಅಭಿಮಾನಿಗಳಲ್ಲಿ ಏನೋ ಒಂದು ರೀತಿ ಕಾತರ,
ಶಿವಣ್ಣ ಇದರಲ್ಲಿ ಕಾಮಿಡಿಯಾಗಿ ಮಾಡ್ತಾ ಇದ್ದಾರಂತೆ, ಇನ್ಸ್ಪೆಕ್ಟರ್ ಜೊತೆಗೆ ಕಾಮಿಡಿ ರೋಲ್ ಅಂತೆ. ಕೇರಳ ನಿರ್ದೇಶಕ ದಿನೇಶ್ ಬಾಬು ಡೈರೆಕ್ಟರ್ ಅಂತೆ. ಅವರು ಸುಪ್ರಭಾತ ಚೆನ್ನಾಗಿ ತೆಗೆದಿದ್ರು, ಹೆಂಡ್ತಿಗೆ ಹೇಳ್ಬೇಡಿ ಚೆನ್ನಾಗಿ ತೆಗೆದಿದ್ರು, ಇದು ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಭಿಮಾನಿಗಳು ಏನೋ ಒಂದು ನಂಬಿಕೆ. ಆ ಸಿನಿಮಾ ಅದೇ ರೀತಿ ಶೂಟಿಂಗ್ ಶುರು ಆಗುತ್ತೆ. ಶೂಟಿಂಗ್ ನಡಿಬೇಕಾದ್ರೆ ಹಲವು ವಿಚಾರಗಳಿಂದ ಚರ್ಚೆ ಆಗ್ತಾ ಇರುತ್ತೆ. ಒಂದು, ಶಿವಣ್ಣ ಅದರಲ್ಲಿ ಕಾಮಿಡಿ ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು. ಇನ್ನೊಂದು, ಆ ಸಿನಿಮಾದ 5 ಹಾಡುಗಳು ಅತ್ಯದ್ಭುತವಾಗಿರುತ್ತೆ. ಆ ಸಿನಿಮಾದ ಸಂಗೀತ ನಿರ್ದೇಶಕರು ವಿಜಯಾನಂದ್. AR ರೆಹಮಾನ್ ಅವರು ವಿಜಯಾನಂದ್ ಅವ್ರ ಹತ್ರ ಸಹಾಯಕರಾಗಿ ಕೆಲಸ ಮಾಡಿದಂಥವ್ರು. ಆ ಸಿನಿಮಾದ 5 ಹಾಡುಗಳು ರಿಲೀಸ್ಗೂ ಮುಂಚೆನೇ ಸಾಕಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅಂತಹ ಒಂದು ಅದ್ಭುತವಾದ ಟ್ಯೂನ್ಗಳನ್ನು ವಿಜಯಾನಂದ್ ಅವರು ಕೊಟ್ಟಿರ್ತಾರೆ. ಅದರಲ್ಲಿ ಅಶ್ವಥ್ ಅವರು ಕೂಡ ಹಿರಿಯ ಪೊಲೀಸ್ ಪಾತ್ರದಲ್ಲಿ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಅದು ಡಿಫ್ರೆಂಟ್ ರೋಲ್. ಹೀಗಾಗಿ ಆ ಸಿನಿಮಾದ ಬಗ್ಗೆ ಎಲ್ಲಿಲ್ಲದ ಕುತೂಹಲ. ಇನ್ಸ್ಪೆಕ್ಟರ್ ವಿಕ್ರಮ್ 1989ರಲ್ಲಿ ರಿಲೀಸ್ ಆಗುತ್ತೆ. ಅದು ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರಿ, ಶಾಂತಲಾ, ಸರಸ್ವತಿ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ನರ್ತಕಿ ಮೇನ್ ಥಿಯೇಟ್ರು. ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ನಂಜುಂಡಿ ಕಲ್ಯಾಣ ಸಿನಿಮಾ 100 ದಿನಗಳ ಪ್ರದರ್ಶನವನ್ನು ಕಾಣ್ತಾ ಇರುತ್ತೆ. ರಾಜ್ಯಾದ್ಯಂತ ಅತ್ಯದ್ಭುತವಾಗಿ ಪ್ರದರ್ಶನವನ್ನು ಕಾಣ್ತಾ ಇರುತ್ತೆ. ದಿನೇ ದಿನೇ ಆ ಸಿನಿಮಾದ ಕಲೆಕ್ಷನ್ ಏರ್ತಾನೆ ಇರುತ್ತೆ. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ನಂಜುಂಡಿ ಕಲ್ಯಾಣ 1989ರ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನ್ನಿಸ್ಕೊಳತ್ತೆ. ಮೊದಲಿಗೆ ಆ ಸಿನಿಮಾ ಏನೋ ಒಂದು 50 ದಿನ ಹೋಗ್ಬೋದೇನೋ ಅಂತಲೇ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಅದು 2ನೇ ವಾರದ ನಂತರ ಸಿನಿಮಾದ ಕಲೆಕ್ಷನ್ ಯಾವ ಹಂತ ಕೊಟ್ಟೋಯ್ತು ಅಂದರೆ, ಆ ಸಿನಿಮಾನ 4-5ನೇ ವಾರದಲ್ಲೇ ಎಲ್ಲರೂ ಲೆಕ್ಕ ಹಾಕ್ಬಿಡ್ತಾರಂತೆ. ಈ ಖಂಡಿತ ಈ ಸಿನಿಮಾ 100 ದಿನಕ್ಕಿಂತ ಹೆಚ್ಚಾಗಿ ಹೋಗುತ್ತೆ. ಇದು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ 100 ದಿನ ಆದರೂ ಈ ಸಿನಿಮಾದ ಕಲೆಕ್ಷನ್ ಕಮ್ಮಿ ಆಗಲ್ಲ ಅಂತ ದೊಡ್ಡ ಮನೆಯವರು ಮತ್ತು ಕನ್ನಡ ಚಿತ್ರರಂಗರು ಒಂದು ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಅದೇ ರೀತಿ ನಂಜುಂಡಿ ಕಲ್ಯಾಣ 100ನೇ ದಿನ ಆದರೂ ಕೂಡ ಹೊಸ ಸಿನಿಮಾದ ರೀತಿನಲ್ಲಿ ಹೌಸ್ಫುಲ್ ಆಗ್ತಾ ಇರುತ್ತೆ. ಬೆಳಗ್ಗೆನೇ ಎಲ್ಲ ಕಡೆಯೂ 3 ಶೋರು ಟಿಕೆಟ್ ಕೊಡ್ತಾ ಇರ್ತಾರೆ 100ನೇ ದಿನದಲ್ಲಿ. ಅಂತಹ ಅದ್ಭುತವಾದ ಕಲೆಕ್ಷನ್. ಆ ಟೈಮ್ನಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗಬೇಕು. ಆಗ ಥಿಯೇಟ್ರ್ಗಳ ಪ್ರಾಬ್ಲಮ್ಮು, ಎಷ್ಟೇ ಥಿಯೇಟ್ರ್ಗಳಿದ್ದರೂ ಥಿಯೇಟ್ರ್ಗಳ ಪ್ರಾಬ್ಲಮ್ಗಳು ಎದುರಾಗ್ತಾಯಿತ್ತು. ಹೀಗಾಗಿ ಪಾರ್ವತಮ್ಮನವರು ಒಂದು ಯೋಚನೆ ಮಾಡ್ತಾರೆ, ಕರೆಕ್ಟಾಗಿ ನಂಜುಂಡಿ ಕಲ್ಯಾಣ 15ನೇ ವಾರ ಆಗಿಬಿಡಲಿ, ಆಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಮಾಡೋಣ, ಆಮೇಲೆ ನಮ್ಮದೇ ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಅಲ್ಲೆಲ್ಲ ತೆಗೆದು ಈ ಸಿನಿಮಾ ಹಾಕೋಣ ಅಂತ ಅನ್ಕೋತಾರೆ. ಆದರೆ ಅದು 15ನೇ ವಾರದಲ್ಲೂ ಹೌಸ್ಫುಲ್ ಆಗ್ತಾ ಇರುತ್ತೆ ನಂಜುಂಡಿ ಕಲ್ಯಾಣ. ಹೀಗಾಗಿ ಏನು ಮಾಡ್ತಾರೆ ಅವರು, ಕೆಲವು ಚಿತ್ರಮಂದಿರಗಳಲ್ಲಿ ಮಾತ್ರ ತೆಗೆದು ಆ ಜಾಗಕ್ಕೆ ಇನ್ಸ್ಪೆಕ್ಟರ್ ವಿಕ್ರಮ್ ಪ್ರದರ್ಶನ ಮಾಡ್ತಾರೆ. ಇನ್ಸ್ಪೆಕ್ಟರ್ ವಿಕ್ರಮ್ ಮೊದಲನೇ ದಿನ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಯಾಕಂದರೆ ಶಿವಣ್ಣ ಇನ್ಸ್ಪೆಕ್ಟ್ರಾಗಿ ಮಾಡಿದರು, ಹಾಡುಗಳು ಸೂಪರಾಗಿತ್ತು. ಹೀಗಾಗಿ ಭರ್ಜರಿ ಓಪನಿಂಗ್. ಆದರೆ ಆ ಸಿನಿಮಾವನ್ನು ನೋಡಿದಂತಹ ಅಭಿಮಾನಿಗಳಿಗೆ ಎಲ್ಲೋ ಒಂದು ರೀತಿ ಬೇಸರ ಆಗಿಬಿಡತ್ತೆ. ಶಿವಣ್ಣ ಆ್ಯಕ್ಷನ್ ಹೀರೋ ಅಂತ ಆ್ಯಕ್ಷನ್ ಹೀರೋ ಹಾಕ್ಕೊಂಡು ಇನ್ಸ್ಪೆಕ್ಟರ್ ಅಂತ ಹೆಸರಿಟ್ಬಿಟ್ಟು ಒಂದು ಫೈಟು ಕರೆಕ್ಟಾಗಿ ಇಟ್ಟಿಲ್ವಲ್ಲ ಇವರು ಅಂತೇಳಿ ಅಭಿಮಾನಿಗಳು ಪೂರ್ತಿ ಬೇಸರ ಆಗ್ಬಿಡ್ತಾರೆ. ಮತ್ತು ನಂಜುಂಡಿ ಕಲ್ಯಾಣ ಬೇರೆ ಅತ್ಯದ್ಭುತ ಯಶಸ್ಸನ್ನು ಕಾಣ್ತಾ ಇರುತ್ತಲ್ಲ, ಇನ್ಸ್ಪೆಕ್ಟರ್ ವಿಕ್ರಮ್ ಕೂಡ ನಂಜುಂಡಿ ಕಲ್ಯಾಣ ಥರನೇ ಸಕ್ಸಸ್ ಆಗಬೇಕು, ಅದೇ ರೀತಿ ಪ್ರದರ್ಶನ ಆಗಬೇಕು ಅನ್ನೋದು ಅಭಿಮಾನಿಗಳ ಒಂದು ನಿರೀಕ್ಷೆ. ಆದರೆ ಇನ್ಸ್ಪೆಕ್ಟರ್ ವಿಕ್ರಮ್ ಆ ನಿರೀಕ್ಷೆನ ಹುಸಿ ಮಾಡಿಬಿಡುತ್ತೆ. ಆ ಸಿನಿಮಾದಲ್ಲಿ ಫೈಟಿಂಗ್ಗಳೇ ಇರೋದಿಲ್ಲ. ಮತ್ತು ಶಿವಣ್ಣ ಸಂಪೂರ್ಣ ಹಾಸ್ಯಮಯ ಪಾತ್ರದಲ್ಲಿ ಮಾಡಿದ್ದು ಕೂಡ ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಆ ಸಿನಿಮಾದ ನಿರ್ದೇಶಕರ ವಿರುದ್ಧ ಅಭಿಮಾನಿಗಳು ಗರಂ ಆಗಿಬಿಡ್ತಾರೆ. 6 ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ನಮ್ಮ ಶಿವಣ್ಣ, 7ನೇ ಸಿನಿಮಾ ಈ ರೀತಿ ಮಾಡಿಬಿಟ್ರಲ್ಲ ಅಂತೇಳಿ ನಿರ್ದೇಶಕರ ವಿರುದ್ಧ ಗರಂ ಆಗ್ತಾರೆ. ಆಗ ಅದು ಬಹಳ ಚರ್ಚೆ ಆಗುತ್ತೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಮಾತ್ರ ಅದು 50 ದಿನ ಪ್ರದರ್ಶನ ಆಗುತ್ತೆ. ಇನ್ನೆಲ್ಲ ಕಡೆ ಆ ಸಿನಿಮಾವನ್ನು ಬೇಗ ತೆಗೆದುಬಿಡ್ತಾರೆ. ಹೀಗಾಗಿ ಶಿವಣ್ಣನ 7ನೇ ಸಿನಿಮಾ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆನ ಇನ್ಸ್ಪೆಕ್ಟರ್ ವಿಕ್ರಮ್ ಮುಟ್ಟೋದಿಲ್ಲ. ಆದರೆ ಆ ಸಿನಿಮಾನ ಈಗ ನೋಡುವಂತಹ ಪ್ರೇಕ್ಷಕರು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ಈಗ ಎಷ್ಟೋ ಜನ ಅನ್ಕೋತಾರೆ. ಚೆನ್ನಾಗಿದೆ ಈ ಸಿನಿಮಾ, ಯಾಕೆ ಹೋಗಲಿಲ್ಲ ಈ ಸಿನಿಮಾ ಅಂತ ಈಗ ಅನ್ಕೋತಾರೆ. ಆದರೆ ಆ ಕಾಲಕ್ಕೆ ಶಿವಣ್ಣನ ಸಿನಿಮಾ ಅಂದರೆ ಅದರಲ್ಲಿ ಒಂದು 2-3 ಫೈಟಿಂಗ್ ಇರಲೇಬೇಕು. ಅತ್ಯದ್ಭುತವಾದ ಸಾಹಸ ದೃಶ್ಯಗಳು ಇದ್ದಿದ್ರೆ ಮಾತ್ರ ಅಭಿಮಾನಿಗಳು ಇಷ್ಟಪಡ್ತಾಯಿದ್ರು. ಆದರೆ ಆ ಸಿನಿಮಾದಲ್ಲಿ ಫೈಟಿಂಗ್ಗಳನ್ನು ಹಿಡ್ದೇ ದಿನೇಶ್ ಬಾಬು ಅವರು ತಪ್ಪು ಮಾಡಿಬಿಡ್ತಾರೆ. ಹೀಗಾಗಿ ಆ ಸಿನಿಮಾ ಅಂದ್ಕೊಂಡಷ್ಟು ಯಶಸ್ವಿ ಆಗೋದಿಲ್ಲ. ಆ ಸಿನಿಮಾ ಆದಮೇಲೆ ದಿನೇಶ್ ಬಾಬು ಅವರು ಮಹೇಶ್ವರನ ಒಂದು ಸಿನಿಮಾ ಮಾತ್ರ ಮಾಡಿರ್ತಾರೆ. ಅಂದರೆ ಅದು ಇನ್ಸ್ಪೆಕ್ಟರ್ ವಿಕ್ರಮ್ ಟೈಮಲ್ಲಿ ಆ ಸಿನಿಮಾವನ್ನು ಒಪ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಮಹೇಶ್ವರ ಅನ್ನೋ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಾರೆ. ಅದಾದಮೇಲೆ ಅವರು 8 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದತ್ತ ತಲೆನೂ ಹಾಕೋದಿಲ್ಲ, ಕೇರಳ ಹೊರಟಾಗ್ತಾರೆ. ದಿನೇಶ್ ಬಾಬು ಅವರು ಕೇರಳಕ್ಕೆ ಹೋದವರು ಮತ್ತೆ ಅವ್ರು ಎಂಟ್ರಿ ಆಗೋದೆ ಅಮೃತ ವರ್ಷಿಣಿ ಸಿನಿಮಾ ಮೂಲಕ 1997ರಲ್ಲಿ. ನಂತರ ದಿನೇಶ್ ಬಾಬು ಅವರ ಮನಸ್ಸಲ್ಲಿ ಅದು ಕೊರಿತಾನೆ ಇರುತ್ತೆ, ನನಗೆ ಅಣ್ಣವರ ಫ್ಯಾಮಿಲಿಯಿಂದ ಒಳ್ಳೆ ಆಫರ್ ಬಂದಿತ್ತು, ಆದರೆ ಈ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗಲಿಲ್ವಲ್ಲ ಅನ್ನೋ ಒಂದು ಬೇಸರ ಅವ್ರ ಮನಸ್ಸಲ್ಲಿ ಇರುತ್ತೆ. ಆ ಬೇಸರವನ್ನು 2003ರಲ್ಲಿ ನಿವಾರಿಸ್ಕೋತಾರೆ ಅಂತ ಹೇಳ್ಬೋದು. 2003ರಲ್ಲಿ ಮತ್ತೆ ಅಣ್ಣವ್ರ ಕ್ಯಾಂಪಿಗೆ ಎಂಟ್ರಿ ಆಗ್ತಾರೆ. ಅಪ್ಪು ಅವರ ಅಭಿ ಸಿನಿಮಾವನ್ನು ಡೈರೆಕ್ಷನ್ ಮಾಡೋ ಮೂಲಕ ಅತ್ಯದ್ಭುತ ಯಶಸ್ವಿ ಸಿನಿಮಾವನ್ನು ವಜ್ರೇಶ್ವರಿ ಸಂಸ್ಥೆಗೆ ನೀಡೋ ಮೂಲಕ ಅವರಿಗೆ ಮೇಲಿದ್ದಂತಹ ಅಪನಂಬಿಕೆಗೆ ಫುಲ್ ಸ್ಟಾಪ್ ಇಡ್ತಾರೆ.